Hi, hello, namaste everyone. Welcome back to my YouTube channel. ಸೊ ಇವತ್ತು ನಾನು ಮತ್ತೆ ನಂದು ರೂಮೀಸ್ ಎಲ್ಲರೂ ಸೇರ್ಕೊಂಡು ಕಬ್ಬನ್ ಪಾರ್ಕ್ ಲಾಲ್ ಬಾಗಿಗೆ ಹೋಗ್ತಾ ಇದೀವಿ. ಸೊ ಕಬ್ಬನ್ ಪಾರ್ಕಿಗೆ ಹೋಗುವಂತ ಪ್ಲಾನ್ ಮಾಡಿದ್ವಿ, ಬಟ್ ಲಾಸ್ಟ್ ಮೂಮೆಂಟಿಗೆ ಲಾಲ್ ಬಾಗಿಗೆ ಎಂತ ನನಗೆ ಕನ್ಫ್ಯೂಸ್ ಆಗ್ತದೆ. ಲಾಲ್ ಬಾಗಿಗೆ ಹೋಗ್ಲಿಕ್ಕೆ ಅಂತ ರೆಡಿ ಆಗಿದ್ವಿ. ಮತ್ತೆ ಕೇಕ್ ಶೋ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ನಮ್ಗೆ ಇಲ್ಲಿಂದ ತುಂಬಾ ದೂರ ಆಗ್ತದೆ ಗೈಸ್, ಅದಕ್ಕೆ. ಸೊ ಈಗ ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಟು ಬಿ ಹಾನೆಸ್ಟ್, ನಾವು 3 o'clock ಅಲ್ಲ 2:30 ಇಂದ ಸ್ಟಾರ್ಟ್ ಮಾಡಿದೀವಿ ಹೊರಡಿ. ಇನ್ನು ಆಗ್ಲಿಲ್ಲ ಹೊರಡ್ಕೊಂಡು. ನೋಡಿ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಇಷ್ಟೇ ನಮ್ದು ಹಣೆ ಬರನಿ ಇಷ್ಟೇ. ಎಲ್ಲಿ ಹೋದ್ರು ಸಹ ಬೇಗ ರೆಡಿಯೇ ಆಗುದಿಲ್ಲ. ಸೊ ನನ್ನ ರೂಮ್ ಮೇಟ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ನಿಮ್ಗೆ ಅವರನ್ನ ತೋರಿಸ್ತೀನಿ ಬನ್ನಿ. ಸೊ ಇವರು ಪಾಪ ಬಟ್ಟೆ ಹುಡುಕಿ ನೋಡಿ, ಬಟ್ಟೆ ಹುಡುಕಿ ಈಗೊಂದು ಸೆಲೆಕ್ಟ್ ಆಯ್ತು. ನಮ್ದು ರೂಮ್ ತುಂಬಾ ಮೆಸ್ಸಿ ಆಗಿದೆ ಗೈಸ್, ತುಂಬಾ ಅಂದ್ರೆ ತುಂಬಾ. ಅಂಡ್ ಐ ಶೋ ಯು ಮೈ ಔಟ್ಫಿಟ್. ಇದು ನನ್ನ ಔಟ್ಫಿಟ್ ಗೈಸ್. ಪರೀಕ್ಷಿತ. ಸೊ ಸೊ ಅದಕ್ಕೆ ಒಮ್ಮೆ ಹೋಗುವ ಮುಂಚೆ ಇಲ್ಲಿ ಒಂದು ಸ್ಟಾರ್ಟ್ ಇಂಟ್ರೋ ಕೊಟ್ಟು ಮತ್ತೆ ಹೋಗುವ ಅಂತ ರೆಡಿ ಆಗಿದ್ದೀನಿ. ಸೊ ಗೈಸ್, ನಮ್ದು ರೂಮಿಗೆ ಒಂದು ಹೊಸ ನ್ಯೂ ಮೆಂಬರ್ ಬಂದಿದ್ದಾರೆ. ನಾನು ಯಾರಂತ ತೋರಿಸ್ತೀನಿ ಬನ್ನಿ. ನಮ್ದು ಅಜ್ಜ ರೂಮಲ್ಲಿ ಇದ್ದಾರೆ. ಕ್ಯೂಟ್ ಅಲ್ವಾ? ತುಂಬಾ ತುಂಬಾ ಕ್ಯೂಟ್ ಗೈಸ್, ನೋಡಿ. ಸೊ ಇವರೇ ನಮ್ದು ಹೊಸತ್ತು ಮೆಂಬರ್. ನಂದು ಮತ್ತೆ ಇದು ನೋಡಿ ಗೈಸ್, ಮತ್ತೆ ಏನಂದ್ರೆ ಸಂಡೇ ಹೋಗುವ ಅಂತ ಪ್ಲಾನ್ ಮಾಡಿದ್ರೆ ಏನಾಗುತ್ತಂದ್ರೆ ಸಂಡೇ ಬೇಗ ಏಳುದಿಲ್ಲ ನಾವು. ಮತ್ತೆ ಸಂಡೇ ಹೊರಡ್ಲಿಕ್ಕೆ ತುಂಬಾ ಉದಾಸೀನ ಆಗುದು ಗೈಸ್. ತುಂಬಾ ಅಂದ್ರೆ ತುಂಬಾ ಉದಾಸೀನ ಆಗೋದು, ಹೊರಡುದು, ಮತ್ತೆ ನಿದ್ರೆ ಹಾಳಾಗ್ತದೆ ಅಂತ, ಅದು ಮೇನ್. ಮತ್ತೆ ಸೊ ಅದೆಲ್ರಿಗೂ ಗೊತ್ತು, ಹೊರಡಿ ಆಗೋದಿಲ್ಲ ನಮ್ದು ಅಂತ. ಸೊ ಲೆಟ್ಸ್ ಗೋ. ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೆ ಏನಾದರೂ ತೆಕೊಳ್ಳುವ ಅಂತ ಶಾಪಿಗೆ ಹೋಗ್ತಾ ಇದ್ದೀನಿ. ಏನಾದರೂ ಅಂದರೆ ಸ್ನ್ಯಾಕ್ಸ್ ತುಂಬ ಹಸಿವಾಗ್ತಿದೆ. ಅಲ್ಲಿ ಜೀರಾ ರೈಸ್ ಮಾಡಿದ್ರು, ನನ್ನ ಫ್ರೆಂಡ್ ಹೇಳಿದ್ರು ಒಳ್ಳೆ ಚೆನ್ನಾಗಿ ಇಷ್ಟ ಆಗಲಿಕ್ಕಿಲ್ಲ ಅಂತ. ಸೊ ಅದಕ್ಕೆ ಶಾಪಲ್ಲಿ ಏನಾದರೂ ಬಿಸ್ಕಿಟ್ ಏನಾದರೂ ತಗೊಳ್ತೀನಿ ಅಂತ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಇನ್ನೂ ಸಹ ಬಂದಿಲ್ಲ. ನಾನು ಹೇಳಿದ್ದೆ ನಾನು ಕೆಳಗಡೆ ಇರ್ತೀನಿ, ತಿಂಡಿ ತಗೊಳ್ತಾ ಇರ್ತೀನಿ, ನೀವು ಬಂದುಬಿಡಿ ಅಂತ. ಅದೇನು ಮಾಡ್ತಿದ್ದಾರೆ ರೂಮಲ್ಲಿ ಗೊತ್ತಿಲ್ಲ. ನಾನು ಇಲ್ಲಿ ಬಂದು ಕೂತ್ಕೊಂಡು 10 minutes ಆಯಿತು ಗೈಸ್, ಕಾಲ್ ಮಾಡ್ತಿದ್ದಾಳೆ. ನಾವು ಹೊರಟಿದ್ದೀವಿ ಈಗ. ನಮ್ಮ ಥರ ಯಾರು ಸಹ ರೆಡಿ ಆಗಬಾರ್ದು. 2:30ಗೆ ಹೊರಡಬೇಕಿತ್ತು, ಲಿಟ್ರಲಿ ಈಗ 4:30 ಆಗ್ತಾ ಬಂದಿದೆ. ಗೊತ್ತಿಲ್ಲ, 50 minutes ತೋರಿಸ್ತಾ ಇದೆ ಅಂತ ಅಲ್ಲಿಗೆ ರೀಚ್ ಆಗಲಿಕ್ಕೆ. 50 minutes ಅಂದರೆ ಒಂದು ಈಗ ಎಷ್ಟಾಯಿತು ಟೈಮ್? 4:30 ಅಲ್ವಾ? 5:30 ಅಲ್ಲಿ ಹೋಗಿ ಅಂತ ಕತ್ತಲೆಯಲ್ಲಿ ಮಾಡೋದು. ಹೋಗ್ತಾ ಇದ್ದೀವಿ. ನಮ್ದು ಕ್ಯಾಮರಾ ಯಾರು ಕುತ್ಕೊಂಡಿದ್ದಂತೆ, ಕ್ಯಾಮರಾ ನೋಡಿ, ನಮ್ದು ಪ್ರತೀಕ್ಷಕ ಮುಂದೆ ಕುತ್ಕೊಂಡಿದ್ದಾರೆ. ಬಾಯ್ ಗೈಸ್, ಮತ್ತೆ ಸಿಕ್ಕುವ. ಇನ್ನು 2 kilometers ಇದೆ. ನಮ್ಮ ಅಕ್ಕ ನೋಡಿ ಇಲ್ಲಿ ಮಲಗಿದ್ದಾರೆ. ಇವರನ್ನೆಲ್ಲ ಕರ್ಕೊಂಡು ನಾವು ಲಾಲ್ ಬಾಗಿಗೆ ಕಬ್ಬನ್ ಪಾರ್ಕಿಗೆ ಹೊರಟಿದ್ದೇವೆ. ಅವ್ರಿಗೆ ಅಕ್ಕಗೆ ಕಾರಲ್ಲೆಲ್ಲ ನಿದ್ರೆ ಬರೋದು ಜಾಸ್ತಿ ಅಂತ ನೋಡಿ. ಒಳ್ಳೆ ಹೋಗಿ ಬಂದಾಯ್ತು. ನಾವು ಬೆಳ್ಳಂದರಿಗಿಂದು ಹೋಗ್ತಿದ್ದೀವಿ. ಹೆಂಗಿತ್ತು ಲಾಲ್ಬಾಗ್? ಕನಸಿನಲ್ಲಿ ಹೋಗಿ ಬಂದಿದ್ವಿ. ಹೇಳ, ಮಾತಾಡ. ಎಲ್ಲಿ ಎಲ್ಲ ಹೋಗಿದ್ದಿ ಲಾಲ್ಬಾಗ್? ಮತ್ತೆ ಇವರನ್ನೆಲ್ಲ ಕರ್ಕೊಂಡು ಲಾಲ್ಬಾಗಿಗೆ ಹೋಗುದಂತೆ. ಹೌದು, ಬಂದದ್ದು ನೋಡಂತೆ ನಗಡದು.
ಸೊ ಗೈಸ್ ಮತ್ತೆ ನಾನು ಹೇಳಿದೆ ನಿಂಗೆ ಮೂಡ್ ಆಫ್ ಆಗ್ತದೆ ಮಲಗಿದ್ರೆ ಅಂತ. ಮುಖ ಎಲ್ಲ ನಿದ್ದೆ ಪಾಪ ಪ್ರತೀಕ್ಷಾ ಬರಲ್ಲ ಅಂತಿರ್ಲಿಲ್ಲ, ನಾವು ಫೋರ್ಸ್ ಮಾಡಿ 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 ಹಿಂಗಾದ್ರೂ ಬಂತು ಗೈಸ್. ನಮ್ಮ ಭಾಷೆಯಲ್ಲಿ ಪೆತ್ತ ಕಂಜಿ ಮತ್ತೆ ಪೆತ್ತ. ಬೋರ್ಡ ಟಿಪ್ಪುನ ಈ ಮತ್ತೆ ಹೋಗಿದ್ದ ಅಲ್ಲಿಗೆ ಟಿಪ್ಪುದು. ನಾವು ನವೆಂಬರ್ ಎಂಡಿಂಗ್ ಮೇ ಬಿ ಟಿಪ್ಪು ಪ್ಯಾಲೇಸ್ಗೆ ಹೋಗಿದ್ವಿ. ಪೀಸ್ ಗೈಸ್ ಒಳ್ಳೆ ಇತ್ತು. ಒಂದು ಖಾಲಿ ಒಂದ್ಸಲ ಹೋಗಿ ಬರ್ಬೋದು, ಎಲ್ಲರೂ ಸಹ ಒಂದ್ಸಲ ಹೋಗುದು. ಅದಕ್ಕೆ ಎಂತ ಉಂಟಂತ ಚೆನ್ನಾಗಿದೆ. ಫೋಟೋಸ್ ಹೋಗಿ ಬರ್ತಾರಂತ. ನವೆಂಬರ್ ಅಲ್ಲಿ ಹೋದಲ್ಲ, ಸಮ್ಮರ್ಗೆ ಅವನು ಮಾರೈತಿ, ನಾವು ನವೆಂಬರ್ಗೆ ಹೋಗುವ. ಅವನು ಬಂದು ಕೂತ್ಕೊಂಡು ಹೋಗ್ತಾನೆ. 2 ಸೈಡ್ ಹಾಗೇನೆ ಉಂಟು, 4 ಸೈಡ್ಸ್ ಸೇಮ್ ಉಂಟು ಅಷ್ಟೇ. ಒನ್ ಟೈಮ್ ಹೋಗ್ಬೋದು ಅಷ್ಟೇ. ಸೊ ಅದಕ್ಕೆ ಈ ಟೈಮ್ ಬೇಡ ಅಂತ ಪ್ಲಾನ್ ಇರ್ಲಿಲ್ಲ. ಜಸ್ಟ್ ಮೂಜಿ ಗೇಟ್ ಉಂಟು. ಯಾವ್ದು ನಿಯರ್ ಬೈ? ಯಾವ್ದು ಇದು ಫಸ್ಟ್ ಗೇಟಾ? ಓಕೆ ಪರವಾಗಿಲ್ಲ, ಇಲ್ಲೇ ಇದು ಓಕೆ ಅಣ್ಣ. ಇಲ್ಲಿಂದ ಹೋಗ್ತೀವಿ ನಾವು. ಎಲ್ಲಿ ಒಳಗಡೆ ಹೋಗುದಿಲ್ಲ? ಗೋಲ್ಗಪ್ಪ. ಎಸ್ ಗೈಸ್ ಆಗೋ ಮುಂಚೆನೆ ಗೋಲ್ಗಪ್ಪ ತಿನ್ಲಿಕ್ಕೆ ಬಂದಿದ್ದೀವಿ. ಎಸ್ ಗೈಸ್ ನಾವು ಈಗ ಅಷ್ಟೇ ರೀಚ್ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಬಂದದ್ದು ಒಳ್ಳೇದಾಯ್ತು ಆಕ್ಚುಲಿ, ತುಂಬಾ ಒಳ್ಳೆ ಸೀನರಿ ಈವ್ನಿಂಗ್ ಹೊತ್ತಲ್ಲಿ. ಒಳ್ಳೆ ಟೈಮ್ ಅಂದ್ರೆ ಒಳ್ಳೆ ಟೈಮಿಗೆ ಬಂದಿದ್ದೇವೆ. ಸನ್ಸೆಟ್ ಕ್ರೇಜಿ. ಅನಿಮಲ್ಸ್ ಅಂದ್ರೆ ನೀನ್ ಮಾರು ಫಸ್ಟ್. ಯಾರದು? ಎಸ್ಥೆಟಿಕ್. ಸ್ವಲ್ಪ ಮೇಲೆ ಬಂದ್ಮೇಲೆ ಹೀಗಿದೆ ಗೈಸ್. ಇತ್ತೆ ಅನ್ಲಾಗ್ ನಮ್ಮದ ವಿಷಯದ ಪಂಡ ನಮ್ಮ ಬೈದಿನ್ ಫಸ್ಟ್ ಗೇಟ್ ಅಂಚ ಮುಲ್ಪ ಆಯ್ಜಿ ಬರ್ರೆ. ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅಲ್ಲ ಗೈಸ್, ನಾವು ಫಸ್ಟ್ ಗೇಟ್ ಇಂದ ಬಂದಿದ್ದೇವೆ. ಇಷ್ಟು ಇಲ್ಲಿ ಕಾಣ್ಲಿಕ್ಕೆ ಮಾತ್ರ ಚಂದ ಇಲ್ವಾ? ನಿಂಗೆ ಇಷ್ಟು ನನಗೆ ಒಳ್ಳೇದಾಯ್ತು. ನನಗೆ ನೇಚರ್ ಲವರ್ಗೆ ಇಷ್ಟು ಸಾಕು ಗೈಸ್. ನೀನು ಫೋಟೋಕ್ಕೆ ಬಂದದ. ನೀವು ಆಕ್ಚುಲಿ ನೀವು ನೇಚರ್ ಎಂಜಾಯ್ ಮಾಡ್ಬೇಕಾ? ಗೈಸ್ ಪ್ರೀತಿ ಆಗಿದ್ದು ಕಿವಿದ್ದೆಲ್ಲ ಅದು ಇಲ್ಲೇ ಬಿದ್ದಿದೆಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಅದು ಕಿವಿದ್ದುಗೆ ಸಹ ಇದು ಫ್ಲವರ್ ಉಂಟಲ್ಲ ಅದು ಸೇಮ್ ಆಯ್ತು ಗೈಸ್. ಆಡ್ನಲ್ಲ ತಿಕ್ಕಜಿ ನಮಕ್ ರಿಂಗ್ ತಿಕ್ಕಜಿ ಗೈಸ್. ಮೇರ್ ನಾವು ರಿಂಗ್ ದ ಓನರ್ ಮೇರ್ ರಿಂಗ್ ಪಾರ್ದಿತ್ತಿನ ಮೇರ್ ಪಾಪ ಮೂರ್ ನಾವು ಗೈಸ್. ಅದಾನು ಬೇಜಾರು ಮಲ್ಪುಚ್ಚಿ. ಐ ನೋ ಈತ ಫೇಸ್ ಎಕ್ಸ್ಪ್ರೆಷನ್ ಗೊತ್ತಾ ಒಂದು ಇಜ್ಜಿ ತಿಕ್ಕುದಿ. ಮಸ್ತ್ ಶೋಕ್ ಇತ್ತು ದೋಪವಲೆ ಒಂದು ಇಯರಿಂಗ್. ಸಾರಿ ಪರೀಕ್ಷಿತ್, ಐ ಆಮ್ ರಿಯಲಿ ಸಾರಿ. ಮಸ್ತ್ ನಾಡಿಯ ಗಾಯ್ಸ್ ತುಲೆ ಕೈ ಪೂರ ಕೆಸರ್ 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 ತಿಕ್ಕ ಜಿಜಿ ಒಲ್ಲ.
ಅಕ್ಕನ ಲೆಕ್ಕ ಅಡ್ಕೊ ಅಕ್ಕನ ಡಿಪ್ರೆಷನ್ ಶೋ ಕೊಂಡು ತೂಲೆ ಗೈಸ್ ಅಲ್ಲಿ ಹಿಂಗೆ ಕಾಣಿಸ್ತದೆ ಅಲ್ಲಿ ಅಷ್ಟು ಕೇರ್ ಮಾಡ್ತೀಯ ಪ್ರತೀಕ್ಷಾ ನೀ ನಂಗೆ ಅಲ್ಲ ನೋಡ ಇಷ್ಟೇ ಗಾಯ್ಸ್ ಇದು ಎಂತ ಗೊತ್ತಾ ಗಾಯ್ಸ್ ಎಂತ ಬೇಡ ಅದಕ್ಕೆ ಮಸಾಲೆ ಎಲ್ಲ ಎಂತ ಬೇಡ ಆಯ್ತಾ ಎಷ್ಟು ನಮ್ದು ಊರಿನ ತರ ಇಲ್ಲಿ ಜೋಳ ಸಿಗುದಿಲ್ಲ ಒಂಥರ ಏನ್ ಹೇಳೋದು ಒಂಥರ ಡ್ರೈ ಇರುತ್ತೆ ಫ್ರೆಶ್ ಇರುದಿಲ್ಲ ಅವ್ರೆಲ್ಲಿ ಹೋದ್ರು ಅಕ್ಕುಲಲ್ಲಿ ಇರಪ್ಪು ತೋರಿಸ್ಬೇಕಾ ಅಷ್ಟು ನಂಬಿಕೆ ಇಲ್ಲ ಇಲ್ಲಿ ನೋಡುವ ಕಳ್ಳರ್ ತರ ಕಾಣಿಸ್ತಾರೆ ಹೌದು ಬೇಕು ಇವರೆಲ್ಲೋದ್ರು ಇವರೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ ಬಟ್ ಅಷ್ಟು ಇದಿಲ್ಲ ಒಳ್ಳೇದಿಲ್ಲ ಹೌದು ಅದೇ ಇಲ್ಲಿ ಸಿಗುದಿಲ್ಲ ಒಳ್ಳೇದಷ್ಟು ಅಫ್ಕೋರ್ಸ್ ಒಳ್ಳೆ ಒಳ್ಳೆ ಇಲ್ಲ ಅಂತ ಹೇಳ್ತೀನಿ ಅದು ಇಲ್ಲಿ ಚಂದ ಸಿಗುದಿಲ್ಲ ಗಾಯ್ಸ್ ನಾನು ಅದಕ್ಕೆ ಈ ತರ ತಿಕ್ಕೊಳ್ಳುದಿಲ್ಲ ಬಿಟ್ಟಿದೀವಿ ನಾವು ಆತರ ಇವಳಿಗೆ ಆಸೆ ತುಂಬಾ ವಿಲ್ ಸಿ ನಮ್ಗೆ ಚಾಟ್ ಮಸಾಲದು ಸಿಗ್ತದ ಅಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದು ಸಿಗ್ಲಿಕ್ಕಿದ್ರೆ ಸಿಗ್ತದೆ ಅಲ್ವಾ ಅದೇ ಅವತ್ತಲ್ಲ ಇಯರಿಂಗ್ ಕೊಂಜಿ ಬಾಜ ಎಂತ ಒಳ್ಳೆ ಮನಸ್ಸು ಮಾರೆ ನಿಮ್ದು ಎಂತ ಎಷ್ಟು ಒಳ್ಳೆ ಮನ್ಸು ಅಂದ್ರೆ ಪರೀಕ್ಷಿತನಿಗೆ ಅದು ಒಂದು ಉಳಿದಿದೆ ಅದು ಇಟ್ಕೊಳ್ಳು ಅಂತ ಹೇಳ್ತಿದ್ದಾಳೆ ಇದೆ ಇಯರಿಂಗ್ ಏನು ಚೆನ್ನಾಗಿತ್ತು ಅವರಿಗೆ ತುಂಬಾ ಚೆನ್ನಾಗಿ ತೋರ್ತಿತ್ತು ಅದು ಅದ್ರಲ್ಲಿ ಎಷ್ಟು ಧೂಳಿತ್ತ ಕಿಸ್ ಮಾಡ್ತಾರೆ ಹೌದು ಹಾಕ್ಬಿಡಿ ಅಂತ ಹೇಳಿದಾಳೆ ಗೈಸ್ ನಾನು ಹಾಕ್ತೀನಿ ಕಟ್ ಹಾಕುದಿಲ್ಲ ನಂದು ಎಲ್ಲ ಫ್ರೆಶ್ ಆದ್ರೆ ಇದು ಕಾರ್ನ್ ಅಂತ ವರ್ಸ್ಟ್ ನನಗೆ ಗೊತ್ತಿಲ್ಲ ಎಂತ ಹೇಗೆ ಬರ್ತಾ ಇದೆ ಅದು ತಿನ್ಬೇಡವಾ ಅದು ನೋಡುವಾಗ ನನಗೆ ಹೇಳ್ದೆ ತಾನೆ ನಿಂಗೆ ಅದೆಂತಂದ್ರೆ ಒಳ್ಳೆ ಇಲ್ಲ ಅದು ಫ್ರೆಶ್ ಇಲ್ಲ ಜ್ಯೂಸಿ ಇಲ್ಲ ಗಾಯ್ಸ್ ಆದ್ರೆ ಒಂಥರ ಯಾವ ತಿಂದ ತರ ಆಗುತ್ತೆ ಅಂದ್ರೆ ಹಾವುಳ ಎಕ್ಸ್ಪ್ಲೇನ್ ಗಟ್ಟಿ ತಿಂದಾಗ ಅದು ನಿಮ್ಗೆ ಗೊತ್ತಿರ್ಬೋದು ಎಲ್ರಿಗೂ ಅದನ್ಸ ತಿಂತಿದ್ದಾಳೆ ಅಂದ್ರೆ ಅದು ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇತ್ತು ಕಾರ್ನ್ ಬಿಟ್ಟು ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಇನ್ನೊಂದು ಡಬ್ಬೆ ಸಿಕ್ಕಿದ್ರೆ ಮಾಡುವ ಸ್ವೀಟ್ ಫೈನಲಿ ನಮ್ಗೆ ಸಿಕ್ತು peri and this is butter and this is chaat masala. One more butter. Okay guys, ನಾವು ಈಗ ಲಾಲ್ಬಾಗಿನ ಹೊರಗಡೆ ಇದ್ದೀವಿ. ಇನ್ನು ಪೀಜಿಗೆ ಹೋಗಿ ಮಲಗೋದು ಅಷ್ಟೇ, ಊಟ ಮಾಡಿ ಮಲಗೋದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. Until then, keep watching, keep supporting, keep loving. Bye bye. देखना जरूरी ಹಿಂಚೆ